ಹರಿ ಓಂ ಸ್ನೇಹಿತರೆ, ಇವತ್ತು ಮೈಸೂರಿನಲ್ಲಿ ಒಂದು ಸಣ್ಣ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತ ಹೋದ್ರೆ ಎಷ್ಟು ತೊಂದರೆಗಳಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಇವತ್ತು ಒಂದು 30x30 ಒಂದು ಚಿಕ್ಕ ಸೈಟ್ ತಗೊಂಡು ನಾನು ಒಂದು ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ 30 ಲಕ್ಷ ರೂಪಾಯಿ ಸೈಟು. ಇದು ಔಟರ್ ರಿಂಗ್ ರೋಡ್ ಇಂದ ಹೊರಗಡೆ ಇರುವಂತ ವಿಚಾರ. ಹೊರಗಡೆ ಇರೋ ಸೈಟ್ಗೆ 30 ಲಕ್ಷ ರೂಪಾಯಿ ಒಂದು ಸೈಟ್ಗೆ, ಚಿಕ್ಕ ಸೈಟ್, ನಾನು ಅತಿ ಕಡಿಮೆ ಬೆಲೆ. ಇವತ್ತು 25ರಿಂದ 30 ಲಕ್ಷ ನೀನು ಎಲ್ಲೇ ತಗೊಂಡ್ರು ಆ ರೇಟ್ ಒಂದು ಚಿಕ್ಕ ಸೈಟ್ ಬೆಲೆ ಇದೆ. ಅದಕ್ಕೆ ಇವತ್ತು ರಿಜಿಸ್ಟ್ರೇಷನ್ ಫೀಸ್ ಬಂದು 2,30,000 ರೂಪಾಯಿ ಸರ್ಕಾರ ವಿಧಿಸಿರೋದು. ನಾನು 30 ಲಕ್ಷ ಕೊಟ್ಟು ತಗೋತೀನಿ ಒಂದು ಸೈಟ್ನ ಅಂದ್ರೆ ನಾನು 2,30,000ನ ಗೌರ್ಮೆಂಟ್ ಕಟ್ಕೊಡ್ಬೇಕು, ನಾನು ತೆರಿಗೆ ರೂಪದಲ್ಲಿ, ರಿಜಿಸ್ಟ್ರೇಷನ್ ಚಾರ್ಜ್ ರೂಪದಲ್ಲಿ. ಅದು ನಾನಲ್ಲ, ನನ್ನಿಂದ ಬೇರೆಯವ್ರು ತಗೊಂಡ್ರು ಕಟ್ಬೇಕು, ಅವ್ರಿಂದ ಬೇರೆಯವ್ರಿಗೆ ಹೋದ್ರು ಹೋಗ್ಬೇಕು. ಸರ್ಕಾರದ ಆದಾಯ ಎಷ್ಟಿದ್ರಲ್ಲಿ ಆದಾಯ ಮಾಡ್ಕೊತು ಆಳ್ಬಿದ್ದೋಯ್ತು ಸರ್ಕಾರದ ವಿಚಾರ ಬಿಟ್ಟಾಕಿ ಒಂದು ಮನೆ ಕಟ್ಟಕ್ ಹೋಗ್ಬೇಕು. ಅದು ಮಾಡ್ಕೊಂಡೆ. ಒಂದು ಮನೆ ಪ್ಲಾನಿಂಗ್ ಅಪ್ರೂವಲ್ 2022ರಲ್ಲಿ ನನ್ನ ಸ್ನೇಹಿತರೊಬ್ರು ಮನೆ ಕಟ್ಟಿದ್ರು, 15,000 ರೂಪಾಯಿ ಪ್ಲಾನಿಂಗ್ ಅಪ್ರೂವಲ್. ನನ್ನ ಹತ್ರ ಅದಕ್ಕೂ ಪ್ರೂಫ್ ಇದೆ. ಇವತ್ತು ಒಂದು ಮನೆ, ಇದೇ ಮನೆನ ಒಂದು ಪ್ಲಾನಿಂಗ್ ಅಪ್ರೂವಲ್ಗೆ ಗೌರ್ಮೆಂಟ್ ಫೀಸ್ ಬಂದು 50,000 ಅಂತೆ. ಪಟ್ಟಣ ಪಂಚಾಯತಿ ಕಟ್ಬೇಕಾಗಿರೋದು 40,000, ಮೂಡಾಗೆ 8,000 ಚಿಲ್ಲರೆ, ಹೆಚ್ಚು ಕಮ್ಮಿ 50,000ದವರೆಗೂ ಗೌರ್ಮೆಂಟ್ ಹಾಕಿರೋ ಫೀಸು. ಬರೀ ಕೇವಲ 3 ವರ್ಷಕ್ಕೆ ನಾನು ಹೇಳ್ತಾ ಇರೋದು. 4 ಪಟ್ಟು ಗೌರ್ಮೆಂಟ್ ಹಾಕಿದೆ. ಅಷ್ಟಕ್ಕೆ ನಿಲ್ತಾ ಇಲ್ಲ. ಭ್ರಷ್ಟ ಅಧಿಕಾರಿಗಳಿಗೆ 50,000ಕ್ಕೆ 50ರಿಂದ 60,000 ಲಂಚ ಕೊಡ್ಬೇಕು. 50,000 ಫೀಸ್ ಬಿಟ್ಬಿಡಿ, 1 ಲಕ್ಷ 1,10,000ವರೆಗೆ ನಿಮಗೆ ಬೇಕಾದಾಗ ಅದು ಪ್ಲಾನಿಂಗ್ ಅಪ್ರೂವಲ್ಗೆ ಈ ಖಾತೆ ಮಾಡಿ, ಪ್ಲಾನಿಂಗ್ ಅಪ್ರೂವಲ್ಗೆ ಬರೀ ಕೇವಲ ಒಂದು ಈ ಖಾತೆ ಮಾಡಿಸ್ಕೋತೀನಿ ಅಂದ್ರೆ ನೀವು 18ರಿಂದ 20,000 ಲಂಚ ಕೊಡ್ಬೇಕು. ಇವತ್ತು ಮೈಸೂರಲ್ಲಿ, ಬರೀ ಮೈಸೂರು ಅಂತ ಸಿಟಿಲಿ ಹೇಳ್ತಾ ಇದ್ದೀನಿ ನಾನು. ಯಾವ್ಯಾವುದೋ ದೇಶದಲ್ಲಿ ಏನೋ ಆಯ್ತು ಅಂತ ಪ್ರತಿಭಟನೆ ನಡೀತಿದೆ. ಇಲ್ಲಿ ಒಂದು ಬಡವರು ಹೊಟ್ಟೆ ಮೇಲೆ ಈ ರೀತಿ ಸರ್ಕಾರ ಹೊಡಿತಾ ಇದ್ರು ಯಾರು ಕೇಳ್ತಿಲ್ಲ. ಜನಸಾಮಾನ್ಯರು ಬಿಡಿ, ಸರ್ಕಾರ ವಿರೋಧ ಪಕ್ಷದ ಕೆಲಸ ಏನು? ಸರ್ಕಾರ ತಪ್ಪು ಮಾಡಿದಾಗ ಕಿವಿ ಹಿಂಡದೆ ವಿರೋಧ ಪಕ್ಷದ ಕೆಲಸ. ಇವತ್ತೇನ್ ಮಾಡ್ತಿದೆ ವಿರೋಧ ಪಕ್ಷ? ಸರ್ಕಾರ ಸತ್ತೋಯ್ತು, ವಿರೋಧ ಪಕ್ಷನೂ ಸತ್ತೋಯ್ತಾ? ಹಂಗಾದ್ರೆ ಜನಸಾಮಾನ್ಯರು ಸತ್ತೋದ್ರ? ಎಲ್ಲಿ ಕಟ್ಟಬೇಕು ಮನೆನ? ಒಂದು ಸೈಟ್ ಹೆಂಗ್ ತಗೋಬೇಕು? ಮಧ್ಯಮ ವರ್ಗದವರು ಇವತ್ತು ಒಂದು ಗೌರ್ಮೆಂಟ್ ಎಂಪ್ಲಾಯಿ ಅಂದ್ರೆ ಅವ್ರಿಗೆ ಸಿಗದೆ 50ರಿಂದ 60 ಲಕ್ಷ ಲೋನು. ಅದ್ರ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂದ್ರೆ ಇನ್ನು 5 ಲಕ್ಷ ನೀವು ಹಾಕಿದಿರಲ್ಲ ತೆರಿಗೆ, ನೀವು ಹೇಳಿದಿರಲ್ಲ ಅಧಿಕಾರಿಗಳಿಗೆ ಲಂಚ ತಗೊಳಕ್ಕೆ 5 ಲಕ್ಷ ಎಕ್ಸ್ಟ್ರಾ, 60 ಲಕ್ಷಕ್ಕೆ ಮಿನಿಮಮ್ 5 ಲಕ್ಷ ಎಕ್ಸ್ಟ್ರಾ ಕೊಡ್ಬೇಕಲ್ಲ ತೆರಿಗೆ ಮತ್ತೆ ಲಂಚನ. ಯಾರು ಕೊಡ್ತಾರೆ ಅದನ್ನ? ಗೌರ್ಮೆಂಟ್ ಕೊಡೋದು. ನೀವು ತಗೋತಾ ಇರೋ 80% ವರೆಗೂ ಲೋನ್ ಕೊಡುತ್ತೆ. ನಾವು ಒಂದು ಬ್ಯಾಂಕ್ಗೆ ಹೋದ್ರೆ ಅಷ್ಟು ಲೋನ್ ಕೊಡ್ತಾ, 20% ನಾವು ಹಾಕ್ಬೇಕು. ಲಂಚದ ದುಡ್ಡು ಯಾರನ್ನ ಕೇಳೋಣ ನಾವು? ಒಬ್ರಾರು ಮಾತಾಡ್ತಾ ಇದ್ದೀರಾ? ಯಾವ್ದೋ ದೇಶದಲ್ಲಿ ಏನೋ ಆಯ್ತು ಅಂತ ಪ್ರತಿಭಟನೆಗಳಿಯೋ ನಾಯಿಗಳೆಲ್ಲ ಇವತ್ತು ಈ ರೀತಿ ತಾಂಡವಾಡ್ತಿದೆಯಲ್ಲ ಭ್ರಷ್ಟಾಚಾರ. 3 ವರ್ಷಕ್ಕೆ 30 ಪಟ್ಟಲ್ಲ 50 ಪಟ್ಟು, 15,000 ಇದ್ದಿದ್ದು 60,000ಕ್ಕೆ ಲಂಚ, ಸರ್ಕಾರದ ಫೀಸು ಎಲ್ಲ 10 ಪಟ್ಟೇರಿದೆ. ಯಾರು ಕೇಳ್ತಿಲ್ಲ. ಹೋಗ್ಲಿ, ಇದು ಮನೆ ಕಟ್ಟೋರ್ದು ಒಬ್ರು ನೋವಾ? ಆಯ್ತು, ನಾವು ಮನೆನೇ ಕಟ್ಟಲ್ಲಪ್ಪ, ನೀನ್ ಯಾವನೋ ನಾಯಿ ಕಟ್ತಾ ಇದ್ದೀನಿ, ನಿನ್ನ ಹತ್ರ ದುಡ್ಡು ಐತಿ, ನೀನ್ ಕಟ್ತೀಯಾ ಅಂತೀರಾ? ಆಯ್ತು, ನೀವು ಬಾಡಿಗೆಗೆ ಹೋಗಲ್ವಾ? ನಾನು 60 ಲಕ್ಷ ಕಟ್ಟಿ 5 ಲಕ್ಷ ಲಂಚ ಕೊಟ್ಟು 65 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿರೋನು ಒಂದು 30x30ನ ನಿನ್ಗೆ ಎಷ್ಟು ಬಾಡಿಗೆ ಕೊಡ್ತೀನಿ? 1% ಅಂದ್ರೆ ಎಷ್ಟಾಯ್ತು 60 ಲಕ್ಷಕ್ಕೆ? ಯಾರು 1%? ನಾನು EMIನೇ ಕಟ್ತಾ ಇರ್ತೀನಲ್ಲ 1%. 2% ಅಂದ್ರೆ 15ರಿಂದ 20,000 ಬಾಡಿಗೆ ಕೊಡಕ್ಕಾಗತ್ತಾ ಬಡವ? ಇದನ್ನ ಕೇಳಕ್ಕೆ ಒಬ್ಬ ಜನಸಾಮಾನ್ಯರು ಯಾರು ಕೇಳ್ತಾ ಇಲ್ಲ. ನೀವು ಏರ್ಸ್ಕೊಂಡೋಗಿ ನಮ್ಮ ಇಷ್ಟ, ನೀವು 2,000 ಕೊಟ್ಬಿಡಿ ನಂಗಾಯ್ತು. ವಿರೋಧ ಪಕ್ಷಗಳು ಸತ್ತೋಗಿದೆ ಇವತ್ತು. ದಯವಿಟ್ಟು ಎಲ್ಲ ನಾಗರಿಕರು, ನಾನು ಮೈಸೂರಲ್ಲಿ ಕೇಳ್ಕೊತಾ ಇದ್ದೀನಿ, ನೀವು ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟ ಮಾಡಬೇಕು. ಯಾರು ಕೇಳ್ತಾ ಇಲ್ಲ. ವಿರೋಧ ಪಕ್ಷದವ್ರು ನಂಬ್ಕೊಂಡು ಕೂತ್ಕೊಳಕ್ಕಾಗಲ್ಲ, ನಾವು ಆಡಳಿತ ಪಕ್ಷನೂ ನಂಬ್ಕೊಳಕ್ಕಾಗಲ್ಲ. ಇವತ್ತು ಇವ್ರು ಏರ್ಸಿರೋದ್ನ ವಿರೋಧ ಪಕ್ಷ ನಾಳೆ ಇವತ್ತಿರೋ ವಿರೋಧ ಪಕ್ಷ ನಾಳೆ ಬಂದ್ರೆ, ಅಧಿಕಾರಕ್ಕೆ ಬಂದ್ರೆ ಅವರೇ ನಿಲ್ಸಲ್ಲ, ಏರಿಸ್ತಾನೆ ಇರ್ಬೋದು. ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಎಲ್ಲಾ ನಾಗರಿಕರು ಇದ್ರ ಬಗ್ಗೆ ದೊಡ್ಡೊಂದು ಹೋರಾಟ ಮಾಡಬೇಕು. ಇಲ್ಲಾಂದ್ರೆ ಬಡವರು ಬದುಕಕ್ಕಾಗಲ್ಲ, ಯಾರು ಮನೆ ಕಟ್ಟಕ್ಕಾಗಲ್ಲ. ಲಂಚ ಕೊಟ್ಟೆ ಸತ್ತೋಗ್ಬೇಕು. ನಾನು ಬರೀ ಹೇಳಿದ್ದು ಅಂಕಿಅಂಶಗಳು. ಬರೀ ನಿಮ್ಮ ಹತ್ರ ಕ್ಯಾಶ್ ಇದ್ರೆ, ಇನ್ ಲೋನ್ ತಗೋತೀರಾ, ಬ್ಯಾಂಕ್ ಅವ್ರು ಸಾಯಿಸ್ಬಿಡ್ತಾರೆ ನಿಮ್ನ. ಪ್ರೊಸೆಸಿಂಗ್ ಚಾರ್ಜು, ಲಾಗಿನ್ ಚಾರ್ಜು, EMI, ರೇಟ್ ಆಫ್ ಇಂಟ್ರೆಸ್ಟ್, ಸಿಬಿಲ್ಲು, ಸತ್ತೋಗ್ತೀರಿ ನೀವು. ಲೋನ್ ತಗೊಂಡ್ರೆ ನೀವು ಸತ್ತಂಗೆ. ನಿಮ್ಮ ಹೆಸರಲ್ಲಂತೂ ಉಳಿಯಲ್ಲ. ಅದು ನೀವು ಏನ್ ದುಡ್ದಿದ್ದೀರಾ ದುಡ್ಡನ್ನ ಬ್ಯಾಂಕ್ ಅವ್ರಿಗೆ ಕೊಟ್ಬಿಟ್ಟು ಅವ್ರು ಹರಾಜು ಹಾಕೋತಾರ. ಅವರು ಒಬ್ಬ ಮನೆ ಕಟ್ಟಿರೋ ವ್ಯಕ್ತಿ ಮೈಸೂರಲ್ಲಿ ಎಷ್ಟು ನೋವು ಅನುಭವಿಸ್ತಾವನೆ ಮನೆ ಕಟ್ಟಿರೋನು ಗೊತ್ತು. ನಾನು ಮೈಸೂರು ವಿಚಾರ ಅಷ್ಟೇ ಮಾತಾಡ್ತಾ ಇದ್ದೀನಿ. ಇದು ಬರೀ ಮಹಾನಗರ ಪಾಲಿಕೆ
ಬೃಹತ್ ಬೆಂಗಳೂರು ಬೃಹತ್ತಾಗೆ ಇದೆ ಲಂಚದ ವಿರುದ್ಧ ಪ್ರತಿಯೊಬ್ರು ಧ್ವನಿ ಎತ್ತಲೇಬೇಕು. ಅದು ಯಾವ ಪಕ್ಷನಾರು ಆಗಿರ್ಲಿ, ಮನುಷ್ಯರು ಬದುಕಬೇಕು. ಒಂದು ಖಾಲಿ ಸೈಟ್ಗೆ ಎಷ್ಟ್ರಿ ಗೊತ್ತೇನ್ರಿ ಕಂದಾಯ? ಒಂದು ಖಾಲಿ ಸೈಟ್ಗೆ ಅದಕ್ಕೆ ಸರ್ಕಾರ ಏನ್ ಕೊಡ್ತಾವ್ರೆ? ಅದಕ್ಕೆ ಏನಾದ್ರು ಕಸ ಎತ್ತಿಸ್ತಾವ್ರ? ಅದಕ್ಕೆ ಏನಾದ್ರು ಅಲ್ಲಿ ಬೆಳೆದಿರೋ ಹುಲ್ ಕಟ್ ಮಾಡ್ತಾ ಇದ್ದೀರಾ ನೀವು ಒಂದ್ ಸೈಡ್ ತೆಗೆದು ಬಿಟ್ಬಿಟ್ಟಿರ್ತೀರಿ. ಒಂದ್ 10 ವರ್ಷ ಆದ್ಮೇಲೆ ಮನೆ ಕಟ್ಟನಪ್ಪ, ಇವತ್ತು ಕಮ್ಮಿ ಐತಿ, 10 ವರ್ಷಕ್ಕೆ ಜಾಸ್ತಿ ಆಗುತ್ತೆ ಅಂತ. ವರ್ಷಕ್ಕೆ 30-40ಗೆ 6,000 ರೂಪಾಯಿ ಮಿನಿಮಮ್. ಅದ್ ನೀವು 4 ವರ್ಷ ಕಟ್ಲಿಲ್ವಾ, ತೆರಿಗೆ ಕಟ್ಟಿಯೋದು ಗೊತ್ತಿಲ್ಲ, ನಾನು ಅಯೋಗ್ಯ ಅಂದ್ರೆ ಮಿನಿಮಮ್ 45,000ದಿಂದ 50,000 ರೂಪಾಯಿ 5 ವರ್ಷಕ್ಕೆ. ಗೌರ್ಮೆಂಟ್ ಬಂದು ನೀರು ಕೊಟ್ಟಿಲ್ಲ, ಕಸ ಎತ್ತಿಲ್ಲ, ಗಿಡ ಕಿತ್ತಿಲ್ಲ, ರಸ್ತೆ ಮಾಡಿಲ್ಲ. ಈ ಮಟ್ಟಕ್ಕೆ ನೀವು ದುಡ್ಡು ಮಾಡಿ ಒಂದು ಗುಂಡಿ ಮುಚ್ಚಿಲ್ಲ ನೀವು ಅಂದ್ರೆ ಹಾಕ್ತೀರಿ ಫೈನ್. ಮನೆಗೆ ಬೆಂಗಳೂರಲ್ಲಿ ಮನೆ ಒಂದು ವಿಡಿಯೋ ನೋಡಿದೆ, ಅವ್ನು ಯಾರೋ ಕಸ ಸುರಿದವನೇ ಅನ್ಬಿಟ್ಟು ಅವ್ನ ಮನೆ ಮುಂದೆ ಬಂದು ಕಸ ಸುರಿದೆ ಅವ್ನು ಗಾರ ಹಾಕಿ ಅವ್ನಿಗೆ ಫೈನ್ ಹಾಕ್ಬಿಟ್ಟು ಹೋಯ್ತೀರಿ. ನೀವು ಈ ತರ 3rd ಕ್ಲಾಸ್ ವ್ಯವಹಾರ ಮಾಡ್ತಾ ಇರೋ ನಿಮ್ಗೇನು ಯಾವ ಹಾರ ಹಾಕ್ಬೇಕು? ನಿಮ್ಗೆ ಜೋಡ್ನಾರ ಹಾಕ್ಬೇಕಾ? ವ್ಯವಸ್ಥೆ ಸರಿ ಆಗ್ಬೇಕು, ನಾಗರಿಕರು ಸರಿ ಆಗ್ಬೇಕು. ನೀವು ಯಾವುದೇ ಪಕ್ಷದ ಪುಡಾರಿಗಳಾರೋ ಆಗಿರಿ, ಕಾರ್ಯಕರ್ತರಾರೋ ಆಗಿರಿ, ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಾ ಇಲ್ಲ. ನೀವು ಇದನ್ನ ಏರ್ಸಿದ್ರೆ ನೆಕ್ಸ್ಟ್ ಬರೋರು ಏರಿಸ್ತಾರೋ ಇಳಿಸ್ತಾರೋ ಗೊತ್ತಿಲ್ಲ, ಅದನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ಏರಿಸ್ತಾರೆ. ಇದು ಯಾವ ಪಕ್ಷದವರು ವಹಿಸ್ಕೊಳ್ಳೋ ಅಂತ ವಿಚಾರ ಅಲ್ಲ. ನೀವು ಯಾವನೇ ಆಗಿರಿ, ಒಂದು ಮನೆ ಕಟ್ಟಿ ಇಲ್ಲ ಬಾಡಿಗೆಗೆ ಹೋಗಿ ಇವತ್ತು ಒಂದು ಮನೆಗೆ ನಾನು ಇವತ್ತು ಹೇಳಿರೋ ವಿಚಾರ ತಪ್ಪು ಅಂತ ಅಂದ್ರೆ ದಯವಿಟ್ಟು ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಇದಕ್ಕಿಂತ ಕಮ್ಮಿಗೆ ನೀವು ಮಾಡಿಸ್ಕೊಡ್ತೀರಾ? ನನ್ನ ಫೋನಲ್ಲೂ ಇದೇನೆ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ, ಬೇಕಾದ್ರೆ ನಿಮಗೆ ಬೇಕು ಅಂದ್ರೆ ನನ್ನ ನಂಬರ್ ಕಾಲ್ ಮಾಡಿ. ಅದಕ್ಕಿಂತ ಕಮ್ಮಿ ನಾನು ಪ್ಲಾನಿಂಗ್ ಅಪ್ರೂವಲ್ಗೆ 30/30 ನಾನು ಮನೆ ಕಟ್ತಾ ಇದ್ದೀನಿ. ಪ್ಲಾನಿಂಗ್ ಅಪ್ರೂವಲ್ಗೆ 50,000 ಗೌರ್ಮೆಂಟ್ ಫೀಸು, 10,000 ರೂಪಾಯಿ ಅದು ಮಾಡಿಸ್ಕೊಡಕ್ಕೆ ಇಷ್ಟು ಟೈಮ್ ಒಳಗಡೆ ಅಂತ ಕೇಳ್ತಿದ್ದಾರೆ. ಅದಕ್ಕಿಂತ ಕಮ್ಮಿ ಮಾಡ್ತೀನಿ ಅಂತ ಯಾರು ಇದ್ರೆ ದಯವಿಟ್ಟು ಹೇಳಿ. ನನಗಂತೂ ಇದನ್ನ ನೋಡಿ ಶಾಕ್ ಆಗೋಯ್ತು. 15,000 ಇದ್ದಿದ್ದು 60,000 ಐತೆ ಅಂದ್ರಲ್ಲ, ಅಲ್ಲೇ ಶಾಕ್ ಆಗೋಗಿದ್ದೀನಿ. ಇದು ಪ್ರತಿಯೊಬ್ರು ನೋವು, ನನ್ನ ನೋವು ಅಂತ ಹೇಳ್ತಾ ಇಲ್ಲ ನಾನು. ನನಗೆ ಬೇಕಾಗೇ ಇಲ್ಲ. ನನ್ನ ಮೂಲ ಮಂಡ್ಯ, ನನ್ನ ಹಳ್ಳಿಲಿ ನನಗೊಂದು ಹಂಚಿನ ಮನೆ ಐತೆ, ನಾನು ಬದುಕ್ತೀನಿ. ನನ್ನ ಮೈಸೂರು ನನಗೆ ಬೇಕಾಗಿಲ್ಲ. ಮೈಸೂರಲ್ಲಿ ಮನೆ ಕಟ್ಟಿರೋ ಲೋನ್ ತಗೊಂಡು ಪ್ರತಿಯೊಬ್ಬ ವ್ಯಕ್ತಿಯ ನೋವನ್ನ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಪ್ರತಿಯೊಬ್ರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ. ಅಟ್ಲೀಸ್ಟ್ ವಿರೋಧ ಪಕ್ಷ ನೀವಾರು ಧ್ವನಿ ಎತ್ತಿ. ಇಲ್ಲಾಂದ್ರೆ ಮನುಷ್ಯರು ಬದುಕಕ್ಕಾಗಲ್ಲ ಸ್ವಾಮಿ. ಈ ರೇಟ್ ಕೊಟ್ಟು ಬದುಕಕ್ಕಾಗಲ್ಲ. ತಿನ್ನೋ ಅನ್ನ ಚಿನ್ನ ಆಯ್ತೈತೆ. ರೈತರು 1.5 ಕೋಟಿಗೆ 1 ಎಕರೆ ಮಾರ್ಕೋತಾ ಇದ್ದೀರಿ. ಇವತ್ತು ಪೇಂಟ್ ಹೊಡಿಯೋ ಕೆಲ್ಸಕ್ಕೆ ನಾನು ತಗೊಂಡ್ ಸೈಡ್ ಪಕ್ಕಕ್ಕೆ ಒಬ್ಬ ವ್ಯಕ್ತಿ ಪಾಪ ಪೇಂಟ್ ಹೊಡಿತಾ ಇದ್ದ. ನಾನು ಅವ್ನು ಯಾರೋ ಅಂತ ಮಾತಾಡ್ಸಿದ್ರೆ 4 ಎಕರೆ ಮಾರ್ಬಿಟ್ಟು ಬಂದಿರೋ ನಾನು ಆ ಲೇಔಟ್ಗೆ. 4 ವರ್ಷದಿಂದ ಮಾರೋನೆ, ಇವತ್ತು ಪೇಂಟ್ ಹೊಡಿತಾವನೆ ಕೂಲಿ ಕೆಲಸಕ್ಕೆ. ದಯವಿಟ್ಟು ರೈತರು ಜಮೀನನ್ನ ಮಾರಬೇಡಿ. ಈ ಸರ್ಕಾರಗಳ ಗುಲಾಮರಾಗಬೇಡಿ. ಯಾವುದೇ ಸರ್ಕಾರ ಇರಲಿ ಅದನ್ನು ವಹಿಸ್ಕೊಂಡು ಇಂಥ ವ್ಯವಸ್ಥೆ ಅವರು ಉತ್ತಮ ಆಡಳಿತ ಕೊಡ್ತಾ ಇದ್ರು ವಹಿಸ್ಕೊಳ್ಳಿ. ಈ ವ್ಯವಸ್ಥೆ ವಿರುದ್ಧ ಯಾರು ಒಬ್ರು ಬನ್ನಿ. ನಾನು ಇದಕ್ಕಿಂತ ಕಮ್ಮಿ ನೀನು ಹೇಳ್ತಾರೆ ಸುಳ್ಳು ಅಂತ ಇದ್ರೆ ಯಾವನಾದ್ರೂ ಒಬ್ಬ ಬನ್ನಿ, ನಾನು ಅವನಿಗೆ ಬೇಕಾದ್ರೆ ನಾನು ಕ್ಷಮೆ ಕೇಳ್ತೀನಿ. ಒಬ್ಬ ವ್ಯಕ್ತಿಗೂ ನಾನು ಕಾಲಿಗೆ ಬೀಳ್ತೀನಿ. ಇದ್ರ ಕಮ್ಮಿ ಇದ್ಬಿಟ್ರೆ ನೀವು ಹೇಳಿದ ಕೆಲಸ ನಾನು ಮಾಡಕ್ ರೆಡಿ. ಪ್ರತಿಯೊಬ್ಬ ನಾಗರಿಕನು ಈ ವಿರುದ್ಧ, ಈ ಬೆಲೆ ಏರಿಕೆ ವಿರುದ್ಧ ಧ್ವನಿ ಎತ್ತಿ. ಜೈ ಶ್ರೀರಾಮ್.